ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ, ಬೆಳಗಿನ ಶುಭೋದಯ ಅಂತ ಹೇಳ್ತಾ ಬನ್ನಿ. ಇವತ್ತಿನ ಲಾಗ್ ನೋಡ್ಕೊಂಡು ಬರೋಣ. ಇವತ್ತಿನ ಲಾಗು ಕಿಚನ್ ಕ್ಲೀನಿಂಗ್ ಲಾಗು ಮತ್ತು ಹಾಗೆ ಹಬ್ಬದ ವರಮಹಾಲಕ್ಷ್ಮಿ ಹಬ್ಬದ ಲಾಗು ಎರಡೂ ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಅತಿಯಾಗಿ ಸಿಂಪಲಾಗಿ ವೀಡಿಯೋನ ಜಾಸ್ತಿ ಮಾಡ್ಕೊಂಡಿಲ್ಲ, ಕೆಲಸದ ನಿಮಿತ್ತ ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಬ್ಯುಸಿ ಇರುತ್ತೆ, ಜಾಸ್ತಿ ಕೆಲಸ ಮಾಡ್ಕೋಬೇಕಲ್ವ, ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಇವಾಗ ಆಚೆ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಕಿಚನ್ ಗ್ಲಾಸ್ ಕ್ಲೀನಿಂಗ್ ಎಲ್ಲ ನಡೀತಾ ಉಂಟು. ಇಲ್ಲಿ ಶೋಕೇಶ್ ಇದೆಯಲ್ಲ, ಅದೆಲ್ಲ ಈ ಗ್ಲಾಸ್ ಐಟಮ್ ಎಲ್ಲ ಇದೆಯಲ್ಲ ಅದೆಲ್ಲ ಕ್ಲೀನ್ ಮಾಡಿ, ಡಬ್ಬಿಗಳು ಮತ್ತು ಪಿಂಗಾಣಿ ಪಾತ್ರೆ, ಪ್ಲೇಟು, ಬೌಲು ಎಲ್ಲ ಇದೆಯಲ್ವ, ಎಲ್ಲ ಕಿಚನ್ಗೆಲ್ಲ ಕ್ಲೀನಿಂಗ್ ನಡೀತಾ ಉಂಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹಾಗಾಗಿ ಕ್ಲೀನಿಂಗ್ ಎಲ್ಲ ನೋಡ್ತಾ ಇರ್ಬೋದು. ಈಚೆ ಖಾರದ ಪುಡಿ ಡಬ್ಬಿಗಳೆಲ್ಲ ಈಚೆ ಇಟ್ಟಿದ್ದೀನಿ. ಇಡೀ ಮನೆ ಪೂರ್ತಿ ಕ್ಲೀನಿಂಗ್ ಆಯಿತು. ಕಿಚನ್ ಒಂದು ಬಾಕಿ ಇತ್ತು. ಆ ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಪೂರ್ತಿ ಟಯರ್ಡಾಗಿ ಹೋಗಿತ್ತು. ನನಗಂತೂ ಯಾರಾದರೂ ಮಾಡಿಕೊಟ್ರೆ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅನ್ನಿಸ್ತು. ಈ ಜಾಸ್ತಿ ಕೆಲಸ ಮಾಡಿದಾಗ ಏನಾದ್ರು ತಿನ್ನಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು. ಸಂಜೆ ಹಾಗೆ ಸ್ನ್ಯಾಕ್ಸ್ ಟೈಮ್ಗೆ ಆಲೂಗಡ್ಡೆ ಬಜ್ಜಿ ಮಾಡ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಟೀ ಮಾಡ್ಕೊತಾ ಇದ್ದೀನಿ. ತುಂಬಾ ಕೆಲಸ ಮಾಡಿ ಟಯರ್ಡ್ ಆಗಿತ್ತಲ್ವ, ತುಂಬಾ ಮತ್ತೆ ಬೇಜಾರು ಕೂಡ ಆಗ್ತೈತಿ. ಏನಪ್ಪ ಹಬ್ಬ ಬಂತು ಅಂದರೆ ಈ ರೀತಿ ಕೆಲಸಗಳು ಅಂತಂದ್ಬಿಟ್ಟು ಹಾಗೆ ಬಜ್ಜಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬಿಸಿ ಪಲಾವ್ ಕೂಡ ಮಾಡಿದ್ದೀನಿ. ಹಾಗೆ ಇನ್ಸ್ಟಂಟಾಗಿ ಯಾವುದೇ ಮಸಾಲೆನೂ ಕೂಡ ಹಾಕಿದೇನೆ ಪಲಾವ್ ಕೂಡ ಮಾಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಫೈನಲಿ ಲುಕ್ಕು ಕಿಚನ್ ಎಲ್ಲ ಕ್ಲೀನಿಂಗ್ ಆದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ನಲ್ಲ, ಅದು ಪಾತ್ರೆ ಎಲ್ಲ ತಂದು ಒಳಗಡೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಪ್ರತಿಯೊಂದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇವಾಗ ಅಡುಗೆ ಮನೆಗೆ ಒಂದೊಂದಾಗಿ ಇವಾಗ ಸೆಟ್ ಮಾಡಿದ್ದೀನಿ. ಹಾಗೆ ಶೋಕೇಸು ಕೂಡ ನೋಡ್ತಾ ಇರ್ಬೋದು. ಈ ಗ್ಲಾಸ್ ಐಟಮು, ಪಿಂಗಾಣಿ ಐಟಮ್ ಎಲ್ಲ ತೊಳೆದು ನೀಟಾಗಿ ತೇವ ಎಲ್ಲ ಒರೆಸಿ, ಡಬ್ಬಿಗಳೆಲ್ಲ ಒರೆಸಿ ನೀಟಾಗಿ ಉಪ್ಪಿನ ಜಾಡಿ ಎಲ್ಲ ನೀಟಾಗಿ ಸೆಟ್ ಮಾಡಿದ್ದಾಯಿತು. ಆಯಾ ಜಾಗಕ್ಕೆ ಎಲ್ಲ ಸೆಟ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ, ಅದು ಕೂಡ ಸೆಟ್ ಮಾಡಬೇಕು. ಫೈನಲಿ ವರಮಹಾಲಕ್ಷ್ಮಿ ಹಬ್ಬದ ಲಾಗು ನೋಡ್ತಾ ಇರ್ಬೋದು. ಈ ರೀತಿ ನಾನು ಲಕ್ಷ್ಮಿನ ಕೂರಿಸಿ ಹಾಗೆ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡಲಿಕ್ಕೆ ಇದನ್ನು ಕೂಡ ಸೆಟ್ ಮಾಡಿದ್ದೀನಿ. ಹಾಗೆ ನಮ್ಮ ಮನೆಗೆ ಒಬ್ಬರು ಹೆಲ್ಪರ್ ಬರ್ತಾರೆ ಪಾಪ, ಅವರು ಕೂಡ ನನಗೇನಾದರೂ ಕೆಲಸ ಅಂದರೆ ಹೆಲ್ಪಿಗೆ ಬರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಹಬ್ಬದ ಪ್ರಯುಕ್ತ ಸೀರೆ ತೊಗೊಂಡು ಬಂದಿದ್ದೀನಿ. ಅವ್ರಿಗೂ ಕೂಡ ಸೀರೆ ಕೊಡಲಿಕ್ಕೆ ಕರೆದಿದ್ದೆ, ಮನೆಗೆ ಬಂದಿದ್ದಾರೆ. ಇವಾಗ ಅವ್ರಿಗೂ ಕೂಡ ಬಿಸಿ ಟೀ ಮಾಡಿ ಬಜ್ಜಿಗೆ ಮಾಡಿಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಮಾಸ್ಕ್ ಹಾಕೊಂಡಿರೋದು ಏನಿಲ್ಲ ಕತ್ತವ ಬಾ ಸುಮ್ಮನೆ ಬಂದಿರಿ ಎಲ್ಲ 1,000 ರೂಪಾಯಿ ಬಿಡೆ ತಗೋತೀನಿ. ಇವು ತಂದೆ ಬಿಡೆ ಅದಕ್ಕೆ ಗೊತ್ತಾಯ್ತು, ಅದಕ್ಕೆ ಬಿಡೆಗೆ ಕಟ್ಟು. ವರಮಹಾಲಕ್ಷ್ಮಿ ಹಬ್ಬದ ಸಿಂಪಲ್ ಲಾಗ್ ಇಷ್ಟ ಆಯ್ತಾ? ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.